ಈಗ ನಿನ್ನೆ ದಿನ ಹಕ್ಕುಪತ್ರ 158 ಜನಕ್ಕೆ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಇದಾಗಲೇ ಒಂದು ಎರಡನೇ ಸರಿ, ಇದು ಕರೆಕ್ಟ್ ಎರಡನೇ ಸರಿ, ಇದು ಎರಡನೇದು. ನಾವು ಹೆಚ್ಚು ಕಮ್ಮಿ 1600 ಹಕ್ಕುಪತ್ರ ಕೊಟ್ಟೆ. ನಾನು ಶಾಸಕನಾಗಿದ್ದಾಗ 40 ವರ್ಷದಿಂದ ಯಾವತ್ತೂ ಇದಕ್ಕೆ ಯಾರೂ ತಲೆ ಹಾಕಿರಲಿಲ್ಲ. 35 ಎಸ್ ರಮೇಶ್ ಕೊಟ್ಟೋಗಿದ್ದು ಬಿಟ್ಟರೆ ಇವತ್ತಿನವರೆಗೂ ಯಾರೂ ಇದು ಗಂಧನೇ ಗೊತ್ತಿಲ್ಲ. ಇಲ್ಲಿ ನಾನು 2018ರಿಂದ 23 ತನಕ ಏನು ಶಾಸಕನಾಗಿದ್ದೆ, ಅವತ್ತು ಡೆಪ್ಟಿ ಕಮಿಷನರ್ ಹಿಂದೆ ಬಿದ್ದು, ಸ್ಲಮ್ ಕ್ಲಿಯರೆನ್ಸ್ ಬೋರ್ಡು ಕಮಿಷನರ್ ಹಿಂದೆ ಬಿದ್ದು, ಸರ್ಕಾರದ ಮಾನ್ಯ ಸೋಮಣ್ಣವ್ರ ಹಿಂದೆ ಬಿದ್ದು, ಅವತ್ತೇ ನಾನು ಲೆಟ್ರು ಕೊಟ್ಟು ಬರೆಸಿ ಹೇಳಿ 15 ಪ್ರದೇಶಗಳನ್ನ ಎಲ್ಲೆಲ್ಲಿ ಕಾಲೋನಿಗಳಿದ್ದಾವೆ, ಎಲ್ಲೆಲ್ಲಿ ಹಕ್ಕುಪತ್ರ ಕೊಡೋವಂಥದ್ದನ್ನ ಜಾಗನ ನಾನು ತಾಂಡೋಗಿ ಸೇರಿಸಿ ಆ ಸರ್ಕಾರದ ಹಿಂದೆ ಬಿದ್ದು, ಅಧಿಕಾರಿಗಳು ಹಿಂದೆ ಬಿದ್ದು 650 ಇಲ್ಲಿ 600, 650, 700 ಇಲ್ಲೇ ಕೊಟ್ಟೆ. ಎಲ್ಲಿ? ಕರೆಕಲ್ಲು, ಬಗಳುಗುಂಟೆ. 24 ಒಂದು ಹಕ್ಕುಪತ್ರ ಅಬ್ಬಿಗೆರೆ ಕೊಟ್ಟಿದ್ದೀನಿ. ಫ್ರೆಂಡ್ಸ್ ಕಾಲೋನಿ 400 ಚಿಲ್ಲರೆ, 450 ಎಷ್ಟೋ ಫ್ರೆಂಡ್ಸ್ ಕಾಲೋನಿ ಕೊಟ್ಟಿದ್ದೀನಿ. ಮತ್ತು ಒಂದು 500 ಚಿಲ್ಲರೆ ಏನೋ ರಾಜಗೋಪಾಲ್ನವ್ರಿಗೆ ಕೊಟ್ಟಿದ್ದೀನಿ. ಕಳೆದ 30-35 ವರ್ಷದಿಂದ ಆ ಕಡೆಗೆ ಯಾರು ಅವ್ರು ಎಷ್ಟೋ ಪಾಪ ಅಲ್ಲಿ ಹಕ್ಕುಪತ್ರ ಅಂತ ಎಲೆಕ್ಷನ್ಗೆ ಹೋದಾಗೆಲ್ಲ ಯಾರ್ಯಾರು ಎಲೆಕ್ಷನ್ ನಿಂತ್ಕೊಂಡ್ರೆ ಹಿಂದೆ ಈಗ ಇದೇನಲ್ಲಪ್ಪ, ಈಗ ಯಾರೋ ಪುಣ್ಯಾತ್ಮ ಯಾರೋ ವಿರೋಧ ಪಕ್ಷ ನಾಯಕ ಆಗ್ಯವನಲ್ಲ, ಅವನು ಇಲ್ಲಿ 2 ಬಾರಿ ಎರಡು ಬಾರಿ ಶಾಸಕನಾಗಿ ಹೋಗ್ಯವನೆ, ಮತ್ತು ಕಂದಾಯ ಮಂತ್ರಿನೂ ಆಗ್ಯವನೆ. ಅವನ ಚೇಲ ಇಲ್ಲೊಬ್ಬವನೇ, ಅವನು ಇಲ್ಲಿ 2-3 ಬಾರಿಯಿಂದ ಇದ್ದಾನೆ. ಅದ್ರದ್ದು ವಿಚಾರನೇ ಇಲ್ಲ, ತಲೆಗೆ ಹಾಕ್ಕೊಂಡಿಲ್ಲ. ನಾನು 2023ರಲ್ಲಿ 1600 ಹಕ್ಕುಪತ್ರನ ನಾನೇ ದುಡ್ಡು ಕಟ್ಟಿ, ನಾನೇ ರಿಜಿಸ್ಟ್ರ್ ಮಾಡಿಸಿ, ನಾನೇ ಕೆಲವ್ರಿಗೆ ಕರೆಕಲ್ನವ್ರಿಗೆ 650 ಜನಕ್ಕೂ ಖಾತೆಗಳು ಖಾತೆ ಮಾಡಿಸ್ಕೊಟ್ಟೆ BBMPಯಲ್ಲಿ. ಇವೆಲ್ಲ ನಾನೇ ದುಡ್ಡು ಕಟ್ಟಿ ನಾನೇ ಮಾಡಿಸಿ ಅವ್ರಿಗೆ ಇದು ಮಾಡಿಕೊಟ್ಟೆ. ಯಾಕೆ ಅಂದರೆ ಸ್ವಲ್ಪ ಡಿಲೇ ಆದರೆ ಈ ಮನೆಯಾಳ್ರು ಇದ್ದಾರಲ್ಲ, ಯಾರು ಇಲ್ಲಿಂದ ಜನಗಳು ಓಟಾಕಿ ಆಯ್ಕೆಗೆ ಹೋಗಿದ್ರಲ್ಲ, ಈ ಮನೆಯಾಳ್ರು ಇವ್ರಿಗೆ ಹಕ್ಕುಪತ್ರ ಕೊಡೋಕ್ಕೆ ಇಷ್ಟ ಇಲ್ಲ. ಕಂದಾಯ ಮಂತ್ರಿ ಆಗಿದ್ನಲ್ಲ, ಕೊಡ್ಬೋದಾಯ್ತಲ್ಲ. ಇವನೊಬ್ಬ ಇದ್ದಾನಲ್ಲ, ಅವ್ನ ಚೇಲ, ಅವನು ಇಲ್ಲಿ ಇದನ್ನು ಹಕ್ಕುಪತ್ರ ಕೊಡಬಾರ್ದು ಅಂತ ತುಂಬ ತಡೆದ್ರು, ಗಲಾಟೆ ಮಾಡಿಸಿದ್ರು. ಅವ್ರದ್ದೇ ಸರ್ಕಾರ ಇದ್ದಾಗ ನನಗೆ ಕೊಡೋಕ್ಕೆ ಬಿಡಲಿಲ್ಲ. ಜನ ಟೆಂಪೋದಲ್ಲಿ ತುಂಬ್ಕೊಂಡು ಹೋಗಿ ಸ್ಲಮ್ ಕ್ಲಿಯರೆನ್ಸ್ ಬೋರ್ಡ್ ಹತ್ರ ನೋಡಿ, ಅವೆಲ್ಲ ಫೋಟೋಗಳವೆ, ಇದರೊಳಗೆಲ್ಲ ಫೋಟೋಗಳವೆ, ಕೊಡ್ತೀನಿ ನಿಮಗೆ. ಅವತ್ತು ಅದನ್ನು ತುಂಬ್ಕೊಂಡು ಹೋಗಿ ಅಲ್ಲಿ ಜನ ಕುಂಡ್ರಿಸಿ ಅಧಿಕಾರಿ ಕರೆಸಿ ಅಲ್ಲಿ ಕೆಳಗಡೆ ಸೆಲ್ಲರಲ್ಲಿ ಸುಮಾರು ಒಂದು 500-600 ಜನಕ್ಕೆ ಅಲ್ಲೇ ಸ್ಪಾಟಾಗಿ ಅಲ್ಲೇ ಕೊಡಿಸ್ತೆ ಹಕ್ಕುಪತ್ರನ. ಇನ್ನು ಕೆಲವು ಉಳಿಕೆಗಳು ಇನ್ನೇ ಯಾವ್ಯಾವ ಏರಿಯಾದಾಗ ಉಳಿಕೆಯವೆ ಅವೆಲ್ಲ ನಾನು ಆಲ್ರೆಡಿ ಸೇರಿಸ್ಬಿಟ್ಟಿದ್ದೀನಿ. ಈಗ ಕೊಡಬೇಕಷ್ಟೇ. ಸರ್ಕಾರದವರು ಮಾನ್ಯ ಕಂದಾಯ ಸಚಿವರು ಇದನ್ನು ಮೊನ್ನೆ ಹುಬ್ಳಿಯಲ್ಲಿ 1 ಲಕ್ಷ ಕೊಡಬೇಕು ಅಂತ ಮೊನ್ನೆಲ್ಲ ಸುಮಾರು ಕಡೆ ಕೊಟ್ಟರು, ಈಗ ಎಲ್ಲ ಕಡೆ ಕೊಡ್ತಾವ್ರೆ. ಕಂದಾಯ ಮಂತ್ರಿಗಳು ಭಾಳ ಇದ್ರ ಬಗ್ಗೆ ಹಿಂದೆ ಬಿದ್ದು ಇವೆಲ್ಲ ಕೊಡಿಸ್ತಾ ಇದ್ದಾರೆ. ಅವ್ರು ಮಾಡಿರೋದನ್ನ ಇವ್ರನ್ನ ದೊಡ್ಡದಾಗಿ ಯಜ್ಞಳ್ಳಿ ಒಳಗೆ ಪೆಂಡಾಲಕ್ಕೆ ನಾನು ಕೊಟ್ಟೆ ಅಂತ ಹೇಳ್ಬಿಟ್ಟು ನೀನು ಹೋಗಿ ನೀನು ಕೊಡ್ತಾ ಇದೆಯಲ್ಲ, ನೀನು ಮಕ್ಕಕ್ಕಷ್ಟು ಬೆಂಕಿ ಹಾಕ. ನೀನು ಏನಾದರೂ ನಿನಗೆ ಏನಂತ ಮುಖ ತೋರಿಸ್ತೀಯ? ಅದೇ ಜನಗಳಿಗೆ ನೀನು ಹಕ್ಕುಪತ್ರ ಕೊಡಬಾರ್ದು ಅಂತ ಅವಾಗ ನೀನು ತೊಂದರೆ ಕೊಟ್ಟಲ್ಲ. ಇವತ್ತು ಏನಂತ ನಿನ್ನ ಮಖ ತೋರಿಸ್ತೀವಿ ಹೋಗಿ ಜನಗಳಿಗೆ? ನಿನಗೇನಾದರೂ ಮಾನ ಮರ್ಯಾದೆ ಏನಾನ ಇದ್ದರೆ ನಿಜಕ್ಕೂ ನೀನು ಆ ಕಡೆ ತಲೆನೂ ಹಾಕಬಾರ್ದು. ಒಂದು ಹಕ್ಕುಪತ್ರ ನೀನು ಎರಡು ಬಾರಿ ಇದ್ದಲ್ಲಪ್ಪ, ಯಾಕೆ ಹಕ್ಕುಪತ್ರ ಕೊಡೋಕ್ಕಾಗಲ್ಲ ನಿನ್ನ ಕೈಯಿಂದ? ನಿನ್ಗೆ ಯೋಗ್ಯತೆ ಇರಲಿಲ್ವ ನಿನಗೆ? ಅವರು ಇದ್ನಲ್ಲ ಸಾಮ್ರಾಟು, ಅವನು 2 ಸಲ ಇದ್ನಲ್ಲ, ಯಾಕೆ ಕೊಡಲಿಲ್ಲ?
ಕಂದಾಯ ಮಂತ್ರಿ ಆಗಿದ್ನಲ್ಲ, ಯಾಕೆ ಕೊಡಲಿಲ್ಲ? ಈ ನಾಟಕ ಆಡ್ಕೊಂಡು ಏನು ಎಲ್ಲ ಕರೆದು 30 ವರ್ಷದಿಂದ ಯಾರು ಅದು ಕನಸಿತ್ತಂತೆ. ನೀನು ಯೋಗ್ಯತೆಗೊಂಡು ಬೆಂಕಿ ಹಾಕ ಅದನ್ನು ಅದೇನೋ ಯಾರೋ ಇದಾಗ್ಬಿಟ್ಟಿದ್ರಂತೆ, ಏನು ನ್ಯಾಯಾಲಯಕ್ಕೆ ಹೋಗ್ಬಿಟ್ಟಿದ್ರಂತೆ, ಇತ್ಯರ್ಥ ಮಾಡ್ಬಿಟ್ಟು. ನಿನಗೆ ಅದು ವಿಚಾರನೇ ಗೊತ್ತಿಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಅದೇನು ಅಂತ ಗೊತ್ತೇ ಇಲ್ಲ ನಿನಗೆ. ಅವ್ರು ಯಾರೋ ಅಧಿಕಾರಿ ಹೇಳೋದು ನಿನಗೆ ಇಲ್ಲಿ ಕೇಳ್ಕೊಂಡು ಹೇಳ್ತಾ ಇದೆಯಾ? ಇಂಥ ಇದು ನೀನು ಜನಗಳಿಗೆ ನೀನು ಮಾಡ್ತಾ ಇರೋದು. ನಿನಗೆ ಎಲ್ಲಿ ಆದಾಯ ಅದೋ ಮಾತ್ರ ಅಲ್ಲೇ ನಿನಗೆ ಏನು ಬೆನಿಫಿಟ್ ಇಲ್ಲದೆ ಕೈ ಹಾಕಲ್ಲ ನೀನು, ಎಲ್ಗೂ ಗೊತ್ತಿದೆ. ಮತ್ತು ಮೊನ್ನೆ ಲಾಸ್ಟ್ ವೀಕಲ್ಲಿ ಅಬ್ಬಿಗೆರೆ, ಅದು ಕಾಂಚೀರಾಮ್ ನಗರದ ಹತ್ರ ಕಾವೇರಿ ವಾಟ್ರದ್ದು ಏನೋ ಅಲ್ಲಿ ಇದು ಮಾಡಿದ್ದಾರೆ ಹೋಗಿ. ಆ ಕಾವೇರಿ ವಾಟ್ರನ್ನ 30 ವರ್ಷದಿಂದ ಕನಸಂತೆ. ಅಯ್ಯೋ ನೀನು ಯೋಗ್ಯತೆಗೆ ಕನಸ. ಆ 30 ವರ್ಷದಾಗ ಅದು BBMPನೇ ಇರಲಿಲ್ಲ. ಅದು ಈಗ ಮೊನ್ನೆ ನಾನು ಶಾಸಕನಾಗಿದ್ದ ಸೇರಿಸಿ ಅದನ್ನು ತಾಂಡೋಗಿ ಕಾವೇರಿ 5ನೇ ಅಂತ ತಾಂಡೋಗಿ ಅಲ್ಲಿ ಅಬ್ಬಿಗೆರೆ GLR ತಾಂಡೋಗಿ ಬಿಟ್ಟಿದ್ದೀನಿ. ಏನು ಕೆಲಸ ಅಲ್ಲಿಂದ HMT ಲೇಔಟಿಂದ ಗಂಗಾ ಇಂಟರ್ನ್ಯಾಷನಲ್ ಸ್ಕೂಲ್ ಇತ್ತಾವಿಂದ ಹಕ್ಕೊಂಡು ಬಂದು ಹೆಸರುಘಟ್ಟ ರೋಡಾಗಿ ನೆಲಗದನಹಳ್ಳಿ ರೋಡಿಂದ ಹೆಸರುಘಟ್ಟ ರೋಡು, ಹೆಸರುಘಟ್ಟಿಂದ ಮಲ್ಸಂದ್ರದಿಂದ ಅಬ್ಬಿಗೆರೆ ಮೇನ್ ರೋಡು, ಅಬ್ಬಿಗೆರೆ ಮೇನ್ ರೋಡಿಂದ ತಾಂಡೋಗಿ ಅಲ್ಲಿ ಯಾವುದು ನಮ್ಮ ಅಬ್ಬಿಗೆರೆ ಬ್ಯಾಟರಾಯಂಪುರ ಕಾನ್ಸ್ಟೆನ್ಸಿಗೆ ಬರ್ತದೆ, ಅಲ್ಲಿ ಆ GLR ತಾಂಡೋಗಿ ಬಿಟ್ಟು ನೀರು ಕೊಟ್ಟು ನಾನು ಇಡೀ 110 ಹಳ್ಳಿಗೆ ಆ ಭಾಗದಲ್ಲಿ ಎಕ್ಸೆಪ್ಟ್ ಕಾಂಚೀರಾಮ್ ನಗರ ಅದೊಂದು ಅವಾಗ ಇನ್ನೂ ಸೇರಿರಲಿಲ್ಲ. ಆದ್ರೂ ಎಲ್ಲ ನಾನೇ ಎಲ್ಲ ಅದನ್ನು ಲೆಟ್ರು ಬರೆದು ಅದನ್ನು ಎಲ್ಲ ಮಾಡಿ ಅದನ್ನು ಅವತ್ತು BWSSPಗೆ ಮಾಡಿದ್ದೆ. ಈಗ ಮಾಡಿದ್ದಾರೆ ಅದನ್ನು ದೊಡ್ಡದಾಗಿ ಇವಾಗ ನೀರು ಕೊಡೋಕ್ಕೆ ಹೋಗಿದ್ದಾನೆ. ಏನು ಇವನು ಎಲ್ಲರೂ BWSS ಬರೆಲ್ಲ ಇದು ಮಾಡಿರ್ತಾರೆ, ಇವ್ನಿಗೇನು ಗೊತ್ತದು? ಇವನಿಗೆ ಗೊತ್ತು ಅಷ್ಟೇ, ಎಲ್ಲಿ ಏನೇನು ಇದಾಗಬೇಕೋ ಅದು ಬರಬೇಕೋ ಅದು ಗೊತ್ತಷ್ಟೇ, ಅವನಿಗೆ ತಾಣ್ಬೇಕು. ಇನ್ಯಾವುದು ಗೊತ್ತಿಲ್ಲ ಅವನಿಗೆ. ಅದು ಎಲ್ಲಿ ಬೆನಿಫಿಟ್ಟು ಎಲ್ಲೆಲ್ಲಿ ಇದ್ದರೆ ಮಾತ್ರ ಕೈ ಹಾಕೋದು. ಇನ್ನೇನು ಜನಗಳಿಗೂ ಅಂತ ಇಲ್ಲ. ಅವನ ಜೀವಮಾನದಲ್ಲಿ ಜನಗಳಿಗೆ ಒಳ್ಳೇದು ಮಾಡಬೇಕು ಅಂತ ಅವನ ಜೀವಮಾನದಾಗ ಇಲ್ಲ. ಅವನು ರಕ್ತ ಕಣದಲ್ಲೇ ಇಲ್ಲ ಅವನಿಗೆ ಜನಗಳು ಒಳ್ಳೇದು ಮಾಡಬೇಕು ಅಂತ. ಏನಾದರೂ ಎಲ್ಲನ ಒಂದಷ್ಟು ಬೆನಿಫಿಟ್ ಸಿಕ್ಬೇಕು ಅಷ್ಟೇ. ಇವತ್ತು ಉದಾಹರಣೆಗೆ ನೀವು ನೋಡ್ತಾ ಇದ್ದೀರಾ, ಇವತ್ತು ಒಂದು ಟ್ರೇಡಿಂಗ್ ಲೈಸೆನ್ಸ್ಗಳು ಅಂಗಡಿಗಳು ರಿನ್ಯೂವಲ್ಗೆ ಹೋಗ್ತಾರಲ್ಲ, ಕಣ್ಣೀರ ಕೈ ತೊಳಸ್ತಾನೆ. ಎಷ್ಟಿಷ್ಟು ಚೀಲಗಳನ್ನ ಬಿಟ್ಟು ಕಲೆಕ್ಟ್ ಮಾಡ್ತಾವನ್ ಗೊತ್ತಾ? ಇನ್ನೇನು ಆಲ್ರೆಡಿ ಇವನು CL7 ಹೇಳಿದ್ದೀನಿ, ನಾಳೆ 3-4 ಬಾರಿ ಹೇಳಿದ್ದೀನಿ. ಅದಂತೂ ಒಂದೊಂದು CL7ಗೆ 15-20 ಲಕ್ಷ ಫಿಕ್ಸ್ ಆಗಿದೆ. ಇವತ್ತು ಇಡೀ ಕಾನ್ಸ್ಟೆನ್ಸಿ ಒಳಗೆ ಎಲ್ಲ ಕಡೆ ಎಲ್ಲನ ಒಂದು ಬಿಲ್ಡಿಂಗ್ ಕಟ್ತಾವ್ರೆ ಅಂದರೆ ಅಲ್ಲಾಗಲೇ ಒಂದು CL7 ರೆಡಿಯಾಗಿ ನಿಂತ್ಕೊಂತು ಅಂತ. ಜನಗಳಿಗೆ ನಾವೆಲ್ಲ ನಮ್ಮ ಕನಸಿತ್ತು ಕಾವೇರಿಗಳು ಈ ಎಲ್ಲ ಮೂಲೆ ಕೊಡಬೇಕು ಅಂತ ನಾನು ಕೆಲಸ ಮಾಡಿಸ್ತೋನು. ಇವನು ಎಲ್ಲ CL7 ತೆಗೆದು ಜನಗಳಿಗೆ ಕುಡ್ಸೋಕ್ಕೆ ಎಲ್ಲ ಮಾಡ್ತಾಯಿದ್ದಾನೆ. ಇವತ್ತು ಯಾವ ಮೂಲೆಗೆ ಹೋದರೂ CL7. ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಕ್ಷೇತ್ರದ ಜನಗಳು ಈ ಹಕ್ಕುಪತ್ರಕ್ಕೆ ಏನು ಕಾಯ್ತಾ ಇದ್ರೋ, ಮಂಜಣ್ಣ ಏನು ಮಾಡಿದ್ದ 5 ವರ್ಷದಲ್ಲಿ ಹಕ್ಕುಪತ್ರಕ್ಕೆ ಏನು ಹೋರಾಟ ಮಾಡಿದ್ರು, ಹೋರಾಟ ಮಾಡಿ ಹಕ್ಕುಪತ್ರಕ್ಕೆ ನಾನು ಕೊಡಿಸುವಾಗ ಏನು ತೊಂದರೆ ಕೊಟ್ಟರು. ಇಡೀ ರಾಜಗೋಪಾಲ್ ನಗರ ಇರ್ಬೋದು, ಮಾರುತಿ ನಗರ ಇರ್ಬೋದು, ಫ್ರೆಂಡ್ಸ್ ಕಾಲೋನಿ ಇರ್ಬೋದು, ವಿನಾಯಕ್ ನಗರ ಇರ್ಬೋದು, ರಾಜಗೋಪಾಲ್ ನಗರ ಇರ್ಬೋದು, ಇವರು ಎಲ್ಲರಿಗೂ ಗೊತ್ತಿದೆ ಇವನೇನೇನು ತೊಂದರೆ ಕೊಟ್ಟ ಅಂತ. ಆದ್ದರಿಂದ ನಿಮ್ಮ ಮುಖೇನ ಹೇಳೋದಿಷ್ಟೇ, ಮಾನ್ಯ ಘನ ಸರ್ಕಾರದವರು ನಿಮಗೆ ಇವತ್ತು ಹಕ್ಕುಪತ್ರಕ್ಕೆ ನಿಮ್ಗೆ ಯಾವುದೇ ಇದಿಲ್ಲ, ಏನೇ ಇದ್ದರೂ ಕೂಡ ನನ್ನ ಕಾಂಟ್ಯಾಕ್ಟಾಗಿ ಮಾಡಿರಿ. ನಿಮ್ಗೆ ಹಕ್ಕುಪತ್ರಗಳು ಫಸ್ಟು ಯಾವ ಕಡೆಯಿಂದ ನಿಮ್ಗೆ ಹಕ್ಕುಪತ್ರ ತಗೊಳ್ಳಿ. ಸರ್ಕಾರದವರು ಇವತ್ತು ಒಳ್ಳೆ ಇದು ಮಾಡಿಕೊಡ್ತಾರೆ ಹಕ್ಕುಪತ್ರದ ಬಗ್ಗೆ. ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಇವತ್ತು ಮಾಡಿಕೊಡ್ತಾ ಇದ್ದಾರೆ. ಅದನ್ನು ನೀವು ನಾವು ಏನಾದರೂ ತೊಂದರೆ ಇದ್ದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅವು ಮಾಡಿಕೊಡೋಂಥ ಕೆಲಸ ಮಾಡ್ತೀನಿ. ನೀವು 110 ವೇಜ್ ಕಾವೇರಿಗಿರ್ಬೋದು, ನೀವು ಆ ಭಾಗದ ಸ್ಯಾನಿಟ್ರಿಗಿರ್ಬೋದು, ಅವೆಲ್ಲ ನಾನು ಆಗಲೇ ನಾನು 2023ಗೆ ತಂದು ನೀರು ಕೊಟ್ಟಿರೋಂಥದ್ದು. ಇವತ್ತು ಕಲೆಕ್ಷನ್ನು ಇವತ್ತು ಎಲ್ಲ ಯಾರೋ BWSS ಅಧಿಕಾರಿಗಳು ಬರ್ತಾರೆ ಕೊಡ್ತಾರೆ. ಅದ್ರದ್ದು ಇವನು ಏನು ಕನಸಂತೆ ಇವನು ತಾಂಡ ಕೊಟ್ಬಿಟ್ಟಂತೆ ಇವನು ಹೇಗೆ ಎಲ್ಲ. ಅದರಿಂದ ಆ ಭಾಗದಾಗೂ ಜನಗಳಿಗೂ ಗೊತ್ತಿದೆ. ಅದನ್ನು ಯಾಕೆ ನಿಮ್ಗೆ ಇಷ್ಟೊಂದು ವಿಚಾರ ತಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಮ್ಗೆ ಅವತ್ತು ಹಕ್ಕುಪತ್ರ ಕೊಡುವಾಗ ಆ ಜನಗಳಿಗೆ ಅಯ್ಯೋ ಅನಿಸಿದ್ದ ಪಾಪ.
ಅವೆಲ್ಲ ಅಲ್ದ್ಬಿಟ್ರು, ಜನ ತುಂಬ್ಕೊಂಡು ಟೆಂಪೋ ತುಂಬ್ಕೊಂಡು ಬಂದಿದ್ರು ಅಲ್ಲಿಗೆ, ಇಲ್ಲಿ ಕೊಡಲಿಲ್ಲ ಅಂತ ಕ್ಯಾನ್ಸಲ್ ಮಾಡಿಸ್ಬಿಟ್ಟ ಅಂತ. ಆದರೂ ಅವತ್ತು ಬಿಟ್ಟಿಲ್ಲ, ಕೊಡಿಸಿದ್ದೀನಿ. ಇಡೀ ಕ್ಷೇತ್ರದಲ್ಲಿ ಅವತ್ತೇ ನಾನು 19/8/2022 ನಾನು ತಗೊಂಡೋಗಿ ಲೆಟ್ರ್ ಕೊಟ್ಟು ಸ್ಯಾಂಕ್ಷನ್ ಮಾಡಿಸಿ ಅವತ್ತು ಹಕ್ಕುಪತ್ರಗಳು ಎಲ್ಲನೂ ಇವತ್ತು ಆ ಪ್ರದೇಶಗಳಿದಾವಲ್ಲ 15 ಪ್ರದೇಶಗಳು ಅವು ಸರ್ಕಾರಕ್ಕೆ ಸೇರ್ಪಡೆ ಆಗಿದೆ. ಯಾವತ್ತು ಇದ್ರೂ ಕೂಡ ಅವಕ್ಕೆ ಹಕ್ಕುಪತ್ರ ಕೊಡ್ತಾರೆ. ಅದ್ರ ಬಗ್ಗೆ ಏನಾದರೂ ತಂಟೆ ತಕರಲ್ಲೂ ತೊಂದರೆಗಳಿದ್ರೂ ಕೂಡ ನೀವು ನೇರವಾಗಿ ಅಧಿಕಾರಿಗಳು ಕಾಂಟ್ಯಾಕ್ಟ್ ಮಾಡಿ. ಅಧಿಕಾರಿಗಳು ಆಗಿಲ್ಲ ಅಂದರೆ ನನ್ನ ಕಚೇರಿಗಾಗಲಿ ನನ್ನ ದೂರವಾಣಿ ಸಂಖ್ಯೆಗಾಗಲಿ ತಮ್ಮ ಹತ್ರ ಎಲ್ಲ ಇದೆ, ಅದನ್ನು ಕಾಂಟ್ಯಾಕ್ಟ್ ಮಾಡಿದರೆ ಶಕ್ತಿ ಮೀರಿ ನಿಮ್ಗೆ ಏನು ಮಾಡಬೇಕು ಮಾಡ್ತೀನಿ ಅಂತ ತಮ್ಮ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ.